ದುರ್ವಿಧಿ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಸೊ ವಾಟ್ಸಪ್ KF1500 ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಇವತ್ತು ಬಂದುಬಿಟ್ಟು DS ಸ್ಕೂಟರ್ ಯಾರಿಗೆ ತಾನೇ ಇಷ್ಟ ಇರಲ್ಲ. ಸೊ ನನಗೂ ಇಷ್ಟ. ಸೊ ಅದಕ್ಕೋಸ್ಕರ ನಾನು ಒಂದು ರೆಡ್ ಕಲರ್ DS ಸ್ಕೂಟರ್ ತೊಗೊಂಡಿದ್ದೆ. ಬೇರೆಯವ್ರ ಗಾಡಿಯೆಲ್ಲ ರಿವ್ಯೂ ಯಾಕೆ ಮಾಡೋದಂತ ನನ್ನ ಗಾಡಿನೇ ತೆಗೋಣ ಅಂತ ನೋಡ್ಕೊಂಡ್ಬಿಟ್ಟು ಗಾಡಿ ತೆಗೆದಿದ್ದೀನಿ. ಸೊ ಗಾಡಿ ಬಂದುಬಿಟ್ಟು 2023 ಮಾಡಲು. ಈ ಗಾಡಿಯಲ್ಲಿ ನಿಮಗೆ ಏನೇನು ಅಪ್ಡೇಟ್ಸ್ ಇದೆ, ಎಷ್ಟೊತ್ತು ನಾನು ತೊಗೊಂಡಿದ್ದೆ, ಈಗಿನ 2024 ಯಾವ್ಯಾವ ಥರ ಅಪ್ಡೇಟ್ಸ್ ಇದೆ ಅಂತ ನೋಡೋಣ. ಸೊ ವಿಡಿಯೋ ಎಂಡ್ ತನಕ ನೋಡ್ತೀರಿ ಗುರು. ದೂರದಿಂದ ನೋಡ್ಬೋದು. ಹಿಂದ್ಗಡೆ ಬಂದುಬಿಟ್ಟು ನಿಮಗೆ ಸಣ್ಣ ಟೈರ್ ಕೊಟ್ಟಿರ್ತಾರೆ, ಫ್ರಂಟ್ ಬಂದುಬಿಟ್ಟು ನಿಮಗೆ ಸ್ವಲ್ಪ ದೊಡ್ಡ ಟೈರ್ ಕೊಟ್ಟಿದ್ದಾರೆ. ಓಕೆನಾ. ಗಾಡಿ ಇಂಜಿನ್ ಬಂದುಬಿಟ್ಟು ನಿಮಗೆ 125cc ಇದು. ಈಗಿನ ಆಪ್ಷನಲ್ಲಿ ಸುಮಾರು 150 ಏನೋ ಬಿಟ್ಟಿದ್ದಾರೆ, ಅಪ್ಡೇಟ್ಸ್ ಬಿಟ್ಟಾರೆ ಅಂತ ನ್ಯೂಸ್ ಬಂದಿತ್ತಷ್ಟೇ. ಸೊ ಗಾಡಿ ಬಂದುಬಿಟ್ಟು ಫ್ರಂಟ್ ನಿಮಗಿಲ್ಲಿ DO ಅಂತ ಕೊಟ್ಟಿದ್ದಾರೆ. DO ಅಂತ ಕೊಟ್ಟಾದಮೇಲೆ ಸೊ ಮೇಲ್ಗಡೆ ಬಂದುಬಿಟ್ಟು ಇದೈತಲ್ಲ, ಇದು ಬಂದುಬಿಟ್ಟು LED ಲೈಟ್ ಇದೆ. ಸೊ ಲೈಟನ್ನು ಆನ್ ಮಾಡಿ ತೋರಿಸ್ತೀನಿ, ವಿಡಿಯೋ ಎಂಡ್ ತನಕ ನೋಡ್ತಿದ್ರಿ ಇವರು. ಆಮೇಲೆ ಬಂದುಬಿಟ್ಟು ಗಾಡಿ ಲುಕ್ ಬಂದುಬಿಟ್ಟು ಈ ಥರ ಇದೆ. ಗಾಡಿ ಲುಕ್ಕು ಈ ಥರ ಇದೆ. ಓಕೆನಾ. ನೀವು ಟೈಯರ್ಗಳನ್ನ ಹೇಳ್ದಂಗೆ ನೋಡ್ತಿರ್ಬೋದು. ಟೈಯರ್ಗಳು ನಿಮಗೆ ಹೇಳಕ್ಕೆ ಬಂದರೆ ಬರ್ಬೋದು. ಇಲ್ಲಿ ನೋಡಿ, ನನಗೆ ಬಂದುಬಿಟ್ಟು ಇಲ್ಲಿ MRF ಟೈರ್ ಬರ್ತಾವಲ್ಲ, ನನಗೆ ಬ್ಯಾಕಲ್ಲಿ ಬಂದುಬಿಟ್ಟು ನನಗೆ MRF ಕೊಟ್ಟಿದ್ದಾರೆ. ಓಕೆನಾ. ನೋಡಿ, ಇಲ್ಲಿ ನೋಡ್ಬೋದು ನೀವು, MRF ಅಂತ ಇದೆ. ಓಕೆ, MRF ಟೈಯರು 1900 ಕೊಟ್ಟರೆ ನನಗೆ. ಟೈಯರ್ ಬಂದುಬಿಟ್ಟು 53G. ಫ್ರಂಟು ಬಂದುಬಿಟ್ಟು ನಿಮಗೆ ನೋಡೋಕೆ ಹೋದರೆ ಫ್ರಂಟ್ ಬಂದುಬಿಟ್ಟು ಮ್ಯಾಕ್ಸ್ 6 ಅಂತ ಬರುತ್ತಲ್ಲ, ಆ ಕಂಪ್ನಿದು 1990 ಅಂತ ಬಾರಿಂದು ಕೊಟ್ಟಿದ್ದಾರೆ ನನಗೆ ಟೈಯರ್. ಫ್ರಂಟ್ ಬಂದುಬಿಟ್ಟು ಸೈಡಲ್ಲಿ ಬಂದುಬಿಟ್ಟು ನಿಮಗೆ ಒಂದು ಲೈಟ್ ಕೊಟ್ಟಿದ್ದಾರೆ. ಇಲ್ಲಿ ಬಂದುಬಿಟ್ಟು ನಿಮಗೆ ಮೋಟರ್ ಸ್ಕೂಟರ್ ಸ್ಟಿಕ್ಕರ್, ಇಲ್ಲೊಂದು DO ಸ್ಟಿಕ್ಕರ್ ಕೊಟ್ಟಿದ್ದಾರೆ. ಇದು ಬಂದುಬಿಟ್ಟು ನಾನೇ ಹಾಕ್ಸಿರೋದು. ಓಕೆ. ಹಾಗೆ ಬ್ಯಾಕ್ ಸೈಡಿಂದ ನೋಡಿದರೆ, ಬ್ಯಾಕ್ ಸೈಡ್ ನಿಮಗೆ ಜಾಸ್ತಿ ಏನು ಕೊಟ್ಟಿಲ್ಲ. ಬ್ಯಾಕ್ ಸೈಡ್ ಒಂದು ಲೈಟ್ ಕೊಟ್ಟಿದ್ದಾರೆ, ಬ್ರೇಕ್ ಲೈಟು, 2 ಇಂಡಿಕೇಟರ್ಸ್ ಲೈಟ್ ಲೆಫ್ಟ್ ರೈಟು. ನಿಮಗೆ ಶಾಕ್ ಅಬ್ಸರ್ವ್ ಬಂದುಬಿಟ್ಟು ಸಿಂಗಲ್ಲು, ಅದು ಬಂದುಬಿಟ್ಟು ನಿಮಗೆ ಫಿಲ್ಟರ್ ಆಗಿರುತ್ತೆ. ಹಾಗೆ ನಿಮಗೆ ಸುಧಾ ಇಲ್ಲಿ ಕಿಕ್ಕರ್ ಕೊಟ್ಟಿದ್ದಾರೆ, ಇಲ್ಲಿ ನೋಡ್ಬೋದು ಕಿಕ್ಕರ್ ಕೊಟ್ಟಿದ್ದಾರೆ. ಆಮೇಲೆ ಫುಡ್ ರೆಸ್ಟ್ ಸ್ಟ್ಯಾಂಡ್ ಎಲ್ಲ ಕೊಟ್ಟಿದ್ದಾರೆ. ಈ ಡೈರೆಕ್ಟಾಗಿ ಬಂದುಬಿಟ್ಟು ಇಲ್ಲಿ ಬರೋಣ. ಮೀಟ್ರ್ ಬೋಲ್ಡ್ ಬಂದುಬಿಟ್ಟು ನಿಮಗೆ ನಾರ್ಮಲ್ ಯಾವ್ಯಾವ ಫ್ಯೂಚರ್ ಬೇಕು ಎಲ್ಲ ಫ್ಯೂಚರ್ ಕೊಟ್ಟಿರೋ. ಓಕೆ ಗೈಸ್, ಫ್ಯೂಚರ್ ಬಂದುಬಿಟ್ಟು ಇದು ಬಂದುಬಿಟ್ಟು ನಿಮಗೆ ಪೆಟ್ರೋಲ್ ಎಷ್ಟಿದೆ ಅಂತ, ಇದು ನಿಮಗೆ ಸ್ಪೀಡ್, ಮೈಲೇಜ್, ಇಂಡಿಕೇಟರ್ಸ್, ಇಂಜಿನಿಂದ. ಓಕೆ. ಸೊ ಈಗ ನೋಡ್ಬೋದು ನೀವು, ಇಲ್ಲಿ ಬಂದುಬಿಟ್ಟು ಒಂದು ಲೈಟ್ ಆನ್ ಆಗುತ್ತೆ ನೋಡಿ. ಈ ಲೈಟ್ ಬಂದುಬಿಟ್ಟು ಇಂಜಿನ್ ಆನ್ ಆಗಬೇಕಾದ್ರೆ ನಿಮಗೆ ಲೈಟ್ ಬರುತ್ತೆ. ಆಮೇಲೆ ಇಂಜಿನಲ್ಲಿ ಎಂಥರು ಆಯಿಲ್ ಕಮ್ಮಿ ಆಯ್ತು ಅಂದರೆ, ಎಂಥರು ಆಗಿದೆ ಅಂದರೆ, ಪ್ರಾಬ್ಲಮ್ ಬಂದಿದೆ ಅಂದರೆ ನಿಮಗೆ ಲೈಟ್ ಆನ್ ಆಗುತ್ತೆ. ಈ ಲೈಟ್ ಬಂದುಬಿಟ್ಟು ಇದು ಹೈ ಬೀಮಿನ ಲೈಟ್ ಆಗಿರುತ್ತೆ. ಓಕೆ, ಅಷ್ಟು. ಈ ಸೈಡ್ ಬಂದುಬಿಟ್ಟು ಲೆಫ್ಟ್ ಸೈಡಲ್ಲಿ ನಿಮಗೆ ಲೈಟಿನ್ ಮತ್ತು ಇಂಡಿಕೇಟರ್ಸು, ಹಾರ್ನಿನ್ ಬರುತ್ತೆ. ಆಮೇಲೆ ನಿಮಗೆ ಈ ಸೈಡ್ ಬಂದುಬಿಟ್ಟು ನಿಮಗೆ ಫ್ಯೂಲಿಂದು ಲೈಟ್ ಕೊಟ್ಟಿದ್ದಾರೆ. ಸೊ ಇದಿಷ್ಟು ಫ್ರಂಟು. ಆಮೇಲೆ ಗಾಡಿ ಹಾರ್ನ್ ಸೌಂಡ್ ನೋಡಿದರೆ ಈ ಥರ ಸೌಂಡ್ ಇದೆ ಗುರು. ಸೊ ನಿಮಗೆ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಗಾಡಿ ಫ್ರಂಟಲ್ಲಿ ಹೇಳಿದಂಗೆ LED ಲೈಟ್ ಕೊಟ್ಟಾರೆ ನಿಮಗೆ. ಓಕೆ, LED ಲೈಟು ಮೇಲಿನ ಮಾತ್ರ, ಉಳಿದೆಲ್ಲ ಹೈಲೋಜನ್ ಬಲ್ಪ್ ಆಗಿರುತ್ತೆ. ಇಂಡಿಕೇಟರ್ಸ್ ಇದೆ ಹೈಲೋಜನ್ ಬಲ್ಪು. ಆನ್ ಮಾಡ್ತೀನಿ ನೋಡ್ಬೋದು, ಹೈಲೋಜನ್ ಬಲ್ಪ್ಸ್ ಇದೆ ಅಷ್ಟೇ ಕೊಟ್ಟಿರೋದು ಇದಕ್ಕೆ. ಓಕೆ ಗೈಸ್, ಇದು ಹೈಲೋಜನ್ ಬಲ್ಪು. ಸೊ ನೀವು ನೋಡ್ತಿದ್ದಂಗೆ ಈ ಸೈಡ್ ಸುಧಾ ಇದೆ ಕೊಟ್ಟಿದ್ದಾರೆ. ಬ್ರೇಕ್ಗಳು ಬಂದುಬಿಟ್ಟು ನಿಮಗೆ ಯಾವುದೇ ಡಿಸ್ಕ್ ಆಪ್ಷನ್ ಇದೆ ಇದರಲ್ಲಿ. ನಿಮಗೆ ಡಿಸ್ಕ್ ಬೇಕಾದ್ರೆ ಡಿಸ್ಕ್ ಹಾಕ್ಬೋದು ನಿಮಗೆ. ಸೊ ಇದು ಬಂದುಬಿಟ್ಟು ನಾರ್ಮಲಲ್ಲೇ ಇದೆ. ಓಕೆ, ಇದು 2 ಯಾಕಿದೆ 3 ಯಾಕಿದೆ ಅಂದರೆ, ಒಂದು ಬಂದುಬಿಟ್ಟು ಇದರಲ್ಲಿ ಬ್ರೇಕ್ ಸಿಸ್ಟಮ್ ಹಿಂಗಿರುತ್ತೆ, ಎರಡನೇದು ಬಂದುಬಿಟ್ಟು ನಿಮಗೆ ಸ್ಪೀಡೋಮೀಟರ್ ಇದೆಯಲ್ಲ ಅದ್ರದ್ದಾಗಿರುತ್ತೆ. ಓಕೆ. ಆಮೇಲೆ ಬಂದುಬಿಟ್ಟು ನಿಮಗೆ ಇದರಲ್ಲಿ ಮತ್ತೊಂದು ಥರ ಇದೆ ಗುರು. ಈಗ ಇದೆಯಲ್ಲ, ಈಗ ಕೆಳಗಿನ ನೀವು ಟೈಟ್ ಮಾಡಿದರೆ ಹಿಂದ್ಗಡಿನ ಬ್ರೇಕ್ಸ್ ಟೈಟ್ ಆಗುತ್ತೆ, ಹಾಕ್ಕೊಟ್ಟಿರಿ. ಫ್ರಂಟಲ್ಲೇ ನೀವು ಬ್ಯಾಕು ಮತ್ತು ಫ್ರಂಟ್ ಟೈರ್ನ ಫಿಟ್ ಮಾಡ್ಕೊಳ್ಬೋದು, ಆ ಥರ ಮಾಡ್ಬೋದು. ಓಕೆ. ಈಗ ಸೀದಾ ಬ್ಯಾಕ್ ಸೈಡ್ ಬಂದುಬಿಟ್ಟು ನೀವು ನೋಡ್ಬೋದು, ಇಲ್ಲಿ ಬಂದುಬಿಟ್ಟು ನಿಮಗೆ ಬ್ರೇಕಿಂದ ಕೊಟ್ಟಿದ್ದಾರೆ. ಸೊ ಆಲ್ಮೋಸ್ಟ್ ಸುಮಾರು ಜನರು ಕೇಳ್ತಾರೆ ಈ ಪೈಪ್ ಏನು ಅಂತ. ಈ ಪೈಪ್ ಇದೆ ಅಲ್ಲ, ಫಿಲ್ಟ್ರು ತೆಗಿಬಿಟ್ರೆ ನಿಮಗೆ ಫಿಲ್ಟ್ರಲ್ಲಿ ನಿಮಗೆ
ಒಂದು ಪ್ಲೇಟ್ ಥರ ಇರುತ್ತಲ್ಲ ಫಿಲ್ಟರು, ಅದರ ಪಕ್ಕದಲ್ಲಿ ಒಂದು ಪೈಪ್ ಇರುತ್ತೆ. ಅದರಲ್ಲಿ ಇಂಜಿನಿಂದ ಯಾವುದೇ ನೀರಾಗಿರಲಿ ಆಯಿಲ್ ಆಗಿರಲಿ ಹೊರಗೆ ಬಂತಂದರೆ ಇದ್ರೊಳಗೆ ಬಂದು ಪೂರಿ ಆಗ್ತಾಯಿತಾ. ಬಂದುಬಿಟ್ಟು ನನ್ನರಲ್ಲಿ ಈಗ ಸ್ವಲ್ಪ ಏನೋ ಇರ್ಬೋದೇನೋ. ಇಲ್ಲಿ ಬಂದುಬಿಟ್ಟು ಶಾಕ್ ಅಬ್ಸರ್ ಇದೆ. ಇದು ಬಂದುಬಿಟ್ಟು ನಿಮಗೆ ಲೈಟ್ ನಿಮಗೆ ಬ್ರೇಕ್. ಇಲ್ಲಿ ಬಂದುಬಿಟ್ಟು ನಿಮಗೆ ಫ್ಯೂಲ್ ಟ್ಯಾಂಕ್ ಗುರು. ಫ್ಯೂಲ್ ಟ್ಯಾಂಕ್ ನಿಮಗೆ ಬಂದುಬಿಟ್ಟು ಇದರಲ್ಲಿ 5.5 ಲೀಟ್ರು ನಿಮಗೆ ಫ್ಯೂಲ್ ಟ್ಯಾಂಕ್ ಕೊಟ್ಟಿರ್ತಾರೆ. ಓಕೆ, ಫ್ಯೂಲ್ ಟ್ಯಾಂಕ್ 5.5 ಲೀಟ್ರ್ ಆಗಿರುತ್ತೆ. ಫ್ಯೂಲ್ ಎಲ್ಲಿ ಹಾಕೋದಂತ ಅಂದ್ಕೊಂಡಿದ್ದೀರಾ? ಫ್ಯೂಲ್ ಬಂದುಬಿಟ್ಟು ಇಲ್ಲೇ ಹಿಂದ್ಗಡೆ ಹಾಕೋದು. ಓಕೆ, ಇಲ್ಲಿ ಬಂದುಬಿಟ್ಟು ಫ್ಯೂಲ್ ಹಾಕೋದಾಗಿರುತ್ತೆ. ಇದು ನಿಮಗೆ ಅಲ್ಲೇ ಬಟನ್ ಕೊಟ್ಟಿರ್ತಾರೆ, ಟ್ರಿಬಲ್ ಕೀ ಅಂತ. ಟ್ರಿಬಲ್ ಕೀ ಅಂದರೆ ಥರ್ಡ್ ಬಂದುಬಿಟ್ಟು ನಿಮಗೆ ಆಫು. ಹ್ಯಾಂಡ್ ಲಾಕ್ ಮಾಡಬೇಕಂದ್ರೆ ಗಾಡಿನ ಪ್ರೆಸ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಹ್ಯಾಂಡ್ಲ್ ಮುಂದೆ ಮಾಡಿದರೆ ಹ್ಯಾಂಡ್ ಲಾಕ್ ಆಗೋದು ಗುರು. ಆಮೇಲೆ ಹಾಗೆ ತೆಗಿಬೇಕಾದ್ರೆ ಸ್ವಲ್ಪ ಹ್ಯಾಂಡ್ಲ್ ಮುಂದೆ ಮಾಡಿಬಿಟ್ಟು ಮತ್ತೆ ಕೆಳಗೆ ಇಳಿಸಿದ್ರೆ ಹ್ಯಾಂಡ್ ಲಾಕ್ ಆನ್ ಆಗುತ್ತೆ. ಫಸ್ಟ್ ಬಂದುಬಿಟ್ಟು ನಿಮಗೆ ಗಾಡಿ ಆಫು. ಸೆಕೆಂಡ್ ಬಂದುಬಿಟ್ಟು ಸೀಟ್ ಮತ್ತು ಪೆಟ್ರೋಲ್ ಟ್ಯೂಬ್ ಕೆಳಗೆ ಗೊತ್ತಿದ್ದರೆ ಸೀಟ್ ಕೆಳಗೆ ಬಂದುಬಿಟ್ಟು ನಿಮಗೆ ಗುರು ಇಲ್ಲಿ ನೀವು ನೋಡ್ತಿರ್ಬೋದು. ಸೀಟ್ ಕೆಳಗೆ ಬಂದುಬಿಟ್ಟು ನಿಮಗೆ ಇಷ್ಟು ಐಟಮ್ ಇದೆರಡು ಬಿಟ್ಟಕ್ಕೆ ಮನೆವಿಗೆ ಮತ್ತು ಪೆಟ್ರೋಲ್ ಇದೆ. ಇದು ಬಂದುಬಿಟ್ಟು ಗಾಡಿ ಪೇಪರ್ಸ್ ಇಡೋಕ್ಕಂತ. ಇದು ಬಂದುಬಿಟ್ಟು ನಿಮಗೆ ಟೂಲ್ಸ್ ಕೊಟ್ಟಿರ್ತಾರೆ. ಯಾವುದೇ ರೀತಿ ತೊಂದರೆ ಅದರಲ್ಲಿ ಈ ಟೂಲ್ಸನ್ನು ಯೂಸ್ ಮಾಡಲಿ ಅಂತ. ನಾನು ಇದರಲ್ಲಿ 2 ಟೂಲ್ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಒಂದು 10 ಒಂದು ಸ್ಪಾನರು, ಆಮೇಲೆ 15 ನಿಮಗೆ ಬಂದುಬಿಟ್ಟು ಇದರಲ್ಲೊಂದು 2 ನಾನು ಹಾಕಿರೋದು, ಇದೊಂದು 3 ನಂದು. ಆಮೇಲೆ ನಿಮಗೆ ಗಾಡಿಯಲ್ಲಿ ಕೊಟ್ಟೋದು ಇದು 3 ಗುರು. ಇದು ಬಂದುಬಿಟ್ಟು ನಿಮಗೆ ಟೈರಿಗೆ ಯೂಸ್ ಆಗೋದಕ್ಕೆ. ಇದು ಬಂದುಬಿಟ್ಟು ನಿಮಗೆ ಗೊತ್ತಿರ್ಬೋದು, ಇದನ್ನು ಹೀಗೆ ಹಾಕ್ಕೊಂಡ್ಬಿಟ್ಟು ವರ್ಕ್ ಮಾಡುತ್ತೆ. ಓಕೆ, ಸೆಕೆಂಡ್ ಬಂದುಬಿಟ್ಟು 12-14 ಒಂದು ಸ್ಪಾನ್ ಕೊಟ್ಟಿರ್ತಾರೆ, ಅಷ್ಟು ಕೊಟ್ಟಿರ್ತಾರೆ ಅಷ್ಟೇ. ಸೊ ನಿಮಗೆ ಅದಾದಮೇಲೆ ನಿಮಗೆ ಬಂದುಬಿಟ್ಟು ನಿಮಗೆ ಹೇಳ್ತಿದ್ದಂಗೆ ಇಲ್ಲಿ ಬಂದುಬಿಟ್ಟು ನಿಮಗೆ ಬರೀ ಒಂದು ಹೆಲ್ಮೆಟ್ಟು, AGV ಒಂದು ಹೆಲ್ಮೆಟ್ ಇಡ್ಬೋದು ಅಷ್ಟೇ. ಜಾಸ್ತಿ ದೊಡ್ಡದೆಲ್ಲ ಇಡೋಕ್ಕಾಗಲ್ಲ ಹೆಲ್ಮೆಟ್ಟು. ಗೈಸ್, ಆಮೇಲೆ ಬಂದುಬಿಟ್ಟು ನಿಮಗೆ ಇದು ಫಸ್ಟ್ ಏಡ್ ಬಾಕ್ಸು ಕೊಟ್ಟಿರ್ತಾರೆ. ಇದರಲ್ಲಿ ಬಂದುಬಿಟ್ಟು ಒಂದು 10 ಪ್ಯಾಕೆಟು. ಇದು ಬಂದುಬಿಟ್ಟು ಬ್ಯಾಂಡೇಜ್ ಗೊತ್ತಿರುತ್ತೆ, ಟ್ಯೂಬು, ಆಮೇಲೆ ಇದೊಂದು ಪ್ಲಾಸ್ಟರು. ಇದು ಬಂದುಬಿಟ್ಟು ನಿಮಗೆ ಕಾಟನ್. ಆಮೇಲೆ ಇದು ಬಂದುಬಿಟ್ಟು ಅದು ಗಮ್ಮಿನ ಬರುತ್ತಲ್ಲ, ಅದು ಕೆಳಗೆ ಬಿದ್ದ ಅನಿಸ್ತಾ ಅದು. ಒಂದು ಹ್ಯಾಂಡ್ ಪ್ಲಾಸ್ಟರ್ ಒಂದು ಇಟ್ಟಿದ್ದೀನಿ. ಓಕೆ, ಹ್ಯಾಂಡ್ ಪ್ಲಾಸ್ಟರ್ ಒಂದು ಇಟ್ಟಿದ್ದೀನಿ ಅಷ್ಟೇ. ಸೊ ಗಾಡಿ ಮಾತ್ರ ಒಂದು ನುಗ್ಗತ್ತೆ. ಸೊ ಇಷ್ಟ ಇರುತ್ತೆ. ಇದ್ರ ಇಂಜಿನ್ ಬಂದುಬಿಟ್ಟು ಆಗಿ ಹೇಳ್ದಂಗೆ 125 cc ಆಗಿರುತ್ತೆ. ಬ್ರೇಕ್ ಸುಧಾ ನಾರ್ಮಲ್ ಬ್ರೇಕು, ಅಲೋಯ್ ವೀಲ್ಸ್ ಎಲ್ಲ ಹಾಗೆ ನಾರ್ಮಲ್ ಆಗಿರುತ್ತೆ, ಅಲೋಯ್ ವೀಲೇ. ನೀವು ಇಲ್ಲಿ ನೋಡ್ತಿದ್ದಂಗೆ ಬ್ಲ್ಯಾಕ್ ಆ್ಯಂಡ್ ರೆಡ್ ಅಲ್ಲ. ಸೊ ಇದು ಬಂದುಬಿಟ್ಟು ನಿಮಗೆ ಮ್ಯಾಟ್ ಫಿನಿಷಿಂಗಲ್ಲಿದೆ, ಬ್ಲ್ಯಾಕ್ ಬಂದುಬಿಟ್ಟು. ಓಕೆ, ಮ್ಯಾಟ್ ಫಿನಿಶ್. ಇದು ಬಂದುಬಿಟ್ಟು ನಾರ್ಮಲ್ ಪ್ಲಾಸ್ಟಿಕ್ ಬಾಡಿ ಆಗಿರುತ್ತೆ ಎಲ್ಲ. ಓಕೆ ಗೈಸ್, ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ನಮಗೆ ಇದು ನೀವು ಇಲ್ಲಿ ನೋಡ್ತಿರ್ಬೋದು, ಕಾರ್ಬನ್ ಫೈಬರ್ ಥರ ಕೊಟ್ಟಿದ್ದಾರೆ. ಇಲ್ಲಿ ಹೊಳಿತಿದೆಯಲ್ಲ, ಕಾರ್ಬನ್ ಫೈಬರ್ ಅಲ್ಲ ಇದು. ಕಾರ್ಬನ್ ಫೈಬರಲ್ಲಿ ಡಿಸೈನಿಂಗ್ ಕೊಟ್ಟಿದೆ ಇಲ್ಲಿ ಮತ್ತು ಇಲ್ಲಿ ಕಾಣ್ತಿರ್ಬೋದು. ಈ ಮೂಲೆಯಲ್ಲಿ ಕಾರ್ಬನ್ ಫೈಬರ್ ಥರ ಡಿಸೈನ್ ಕೊಟ್ಟಿದ್ದಾರೆ. ಸೊ ಸೆಕೆಂಡ್ ಬಂದುಬಿಟ್ಟು ಇದಿದೆ ಅಲ್ಲ, ಈ ಗ್ಯಾಪ್ ಏನಿದೆ ಅಂದರೆ ನೀವು ಸುಮಾರು ಜನರು ನೋಡಿದ್ದೀನಿ, ಕ್ಲೋಸ್ ಮಾಡಿಸ್ಬಿಡ್ತಾರೆ. ಇದನ್ನು ತೊಗೊಂಡೋಗ್ಬಿಟ್ಟು ಇದೆರಡನ್ನ ಸ್ಕ್ರೂ ಹೊಡೆಸ್ಕೊಂಡಿರ್ತಾರೆ. ಹಾಗೆ ಮಾಡೋದು ಬೇಡ ಅನಿಸ್ತಾ. ಯಾಕಂದರೆ ಏರ್ ಇದೆಯಲ್ಲ, ಏರು ಈ ಗ್ಯಾಪಿಂದ ಬಂದು ಇಲ್ಲಿಂದ ಏರ್ ಪಾಸ್ ಆಗುತ್ತೆ. ಓಕೆ, ಆಮೇಲೆ ಬಂದುಬಿಟ್ಟು ಇದು ಅಷ್ಟೇ ಸೇಮ್ ಇಂಜಿನ್ ಕೂಲ್ ಆಗುತ್ತೆ ಅಷ್ಟೇ. ಏರ್ ಕೂಲಿಂಗ್ ಸಿಸ್ಟಮ್ ಇದೆ ಇದರಲ್ಲಷ್ಟೇ. ಆಮೇಲೆ ಬಂದುಬಿಟ್ಟು ನಿಮಗೆ ಇನ್ನು ಫ್ಯೂಚರ್ ನಿಮಗೆ ಅವೈಲೇಬಲ್ ಇದೆ ಇದರಲ್ಲಿ ಬಂದುಬಿಟ್ಟು. ಫ್ಯೂಚರ್ ಏನಂದರೆ ನಿಮಗೆ ಮೋಟರ್ ಸ್ಕೂಟರ್ ಅಂತ. ಓಕೆ, ಮೋಟರ್ ಸ್ಕೂಟರ್ ಸ್ಟಿಕ್ಕರ್ ನೋಡಿರ್ಬೋದು, ಸುಮಾರು ಜನರಲ್ಲಿ ಬರುತ್ತೆ. ಬಟ್ ಇದು ಮೋಟರ್ ಸ್ಕೂಟರ್ ಸ್ಪೋರ್ಟ್ಸ್ ಎಡಿಷನ್. ಇದು ಸ್ಪೋರ್ಟ್ಸ್ ಎಡಿಷನಲ್ಲಿ ನಿಮಗೆ ಬ್ರೇಕ್ ಎಲ್ಲ ತುಂಬ ಚೇಂಜ್ ಮಾಡ್ಬೋದು, ABS ಎಲ್ಲ ಹಾಕ್ಸ್ಕೊಬೋದು. ಬಂದುಬಿಟ್ಟು 1.27 ಆಗಿತ್ತು. ಈಗ ಬಂದುಬಿಟ್ಟು ಸ್ವಲ್ಪ ಜಾಸ್ತಿ ಆಗ್ಬೋದು, 128 ತನಕ ಆಗ್ಬೋದು, 28-30 ತನಕ ಆಗ್ಬೋದೇನೋ. ಸೊ ಈ ಗಾಡಿ ಸೌಂಡು ನೀವು ಕೇಳಿಲ್ಲ. ಸೊ ಗಾಡಿ ಒಂದು ಆನ್ ಮಾಡಿಬಿಟ್ಟು ಗಾಡಿ ಸೌಂಡ್ ಮಾತ್ರ ಅಲ್ಟಿಯಾಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಸೆಟ್ ಮಾಡಿ ಅಂತ ಹೇಳುತ್ತಾ. ಸೊ DM ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ಸ್ ಇದೆ, ಅಲ್ಲೂ ಹೋಗಿ ಫಾಲೋ ಮಾಡಿ ಗುರು.
ಸಿಗೋ ನೆಕ್ಸ್ಟ್ ವೀಡಿಯೋ ಗೈಸ್. ಬಾಯ್. ನೆಕ್ಸ್ಟ್ ನಿಮಗೆ ಯಾವ್ದಾದ್ರು ಗಾಡಿ ಬೇಕಾದಲ್ಲಿ ರಿವ್ಯೂ ಮಾಡೋಕ್ಕೆ ಸೊ ಕಮೆಂಟ್ ಮಾಡಿ, ಇಲ್ಲ DM ಮಾಡಿ, ನಾನು ಆ ಗಾಡಿನ ನಿಮಗೆ ರಿವ್ಯೂ ಮಾಡ್ತೀನಿ.